ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿ ವಿಶ್ವಕರ್ಮ ನೇತೃತ್ವದಲ್ಲಿ ಶುಕ್ರವಾರ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದ ನಗರದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ 3ನೇ ರಾಜ್ಯ ಮಟ್ಟದ ವಧುವರರ 3 ದಿನಗಳ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದಲ್ಲಿ ರಾಜ್ಯಸಭಾ ಸದಸ್ಯರಾದ ಜೆಸಿ ಚಂದ್ರಶೇಖರ್ ಅವರು, ಪತ್ರಕರ್ತರಾದ ಚನ್ನಪ್ಪ ಅವರು ಸೇರಿದಂತೆ ಅನೇಕ ಗಣ್ಯರು, ಸ್ವಾಮೀಜಿಗಳು ಮತ್ತು ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಕೆಪಿ ನಂಜುಂಡಿ ಅವರು, ಹಿಂದುಳಿದ ವರ್ಗದ 108 ಜಾತಿಗಳ ಪೈಕಿ ವಿಶ್ವಕರ್ಮ ಸಮುದಾಯಕ್ಕೆ ಒಳ ಮೀಸಲಾತಿ ಸಿಗುತ್ತಿಲ್ಲ. ರಾಜ್ಯದಲ್ಲಿ ಕುರುಬರ ನಂತರ ವಿಶ್ವಕರ್ಮ 2ನೇ ಸ್ಥಾನದಲ್ಲಿದ್ದಾರೆ. ದೇಶದಲ್ಲಿ 11 ಕೋಟಿಯಷ್ಟಿದ್ದರೆ ರಾಜ್ಯದಲ್ಲಿ 40 ಲಕ್ಷ ಜನರಿದ್ದಾರೆ. ಆದರೆ ಸಮೀಕ್ಷೆಯಲ್ಲಿ ಸಂಖ್ಯೆಯನ್ನು ಕೇವಲ 8 ಲಕ್ಷಕ್ಕೆ ತಂದಿಟ್ಟಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಒಳ್ಳೆ ಕಾರ್ಯಕ್ರಮ ನಮ್ಮ ಸಮಾಜ ರಾಜ್ಯಾದ್ಯಂತ ಇರ್ತಕ್ಕಂಥ ಯಾರು ಹೆಣ್ಣು ಬೇಕೋ ಯಾರು ಹೆಣ್ಣು ಬೇಕೋ ಅವರೆಲ್ಲ ಇದ್ರಿ 8 ವರ್ಷ ಆಗಿರುವಂತ ಬಹಳಷ್ಟು ಹೆಣ್ಮಕ್ಳು ಅಚ್ಚುಕಟ್ಟಾದ ಕಾರ್ಯಕ್ರಮ. ಖುಷಿ ಆಗುತ್ತೆ. ಸಮಾಜದಿಂದ ಯೋಜನೆಗಳನ್ನ ಮನೆ ಇವತ್ತು 24, 25, 26, 26ನೇ ತಾರೀಕು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ ಸಮಾಜ ಸ್ವಾಮೀಜಿಗಳ ಈ ಸಮಾಜ ದೊಡ್ಡ ಮಟ್ಟದ ಸಮಾರೋಪ ಕಾರ್ಯಕ್ರಮ ಭಾನುವಾರ. ನಮ್ಮ ಜನಾಂಗದಲ್ಲಿ ಇದೊಂದು ಅಪೇಕ್ಷೆ ಇತ್ತು ಸರ್. ಜನರಲ್ಲಿ ಇವತ್ತು ಅದನ್ನ ನೆರವೇರಿಸಿದ್ರು. ಏನ್ ಹೇಳಕ್ಕೆ ಸಮಾಜದವರಿಗೆ ಖುಷಿ ಆದ್ರೆ ಸಂಘಟಿತ